ಎಲ್ಲರಿಗೂ ಆರೋಗ್ಯ ಮುಖ್ಯ. ಆರೋಗ್ಯಕ್ಕೋಸ್ಕರ ನಾವು ಈ ಪರಿಸ್ಥಿತಿಲಿ ಎಷ್ಟು ಬಡ್ದಾಡ್ತಿದ್ದೀವಿ ಅಂತಂದರೆ, ಯಾವುದರಿಂದ ಸಿಗುತ್ತೆ ಆರೋಗ್ಯ, ಎಲ್ಲಿದೆ ಆರೋಗ್ಯ, ಏನು ಮಾಡಿದರೆ ಆರೋಗ್ಯ ಸಿಗುತ್ತೆ, ಎಲ್ಲ ರೀತಿಯಲ್ಲಿ ನಾವು ಹುಡುಕ್ತಾನೇ ಇದ್ದೀವಿ ಆರೋಗ್ಯಕ್ಕೋಸ್ಕರ. ಇದು ಸರಿನಾ, ಅದು ಸರಿನಾ, ಇದು ಮಾಡೋಣ, ಅಲ್ಲೋಗೋಣ, ಇಲ್ಲೋಗೋಣ. ನನಗೆ ಒಂದು ಸ್ಟ್ರೀಮ್ ಲೈನ್ ಅಂತಲೇ ನಮಗಿಲ್ಲ. ಇದು ಮಾಡಿಬಿಟ್ರೆ ನಂಗೆ ಸರಿ ಹೋಗಿಬಿಡುತ್ತೇನೋ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಲ್ಲ. ಗೊತ್ತಿದೆ, ಬಟ್ ಅದರಿಂದ ರಿಸಲ್ಟ್ ಬರುತ್ತೋ ಇಲ್ಲೋ ಅನ್ನೋ ನಂಬಿಕೆ ಕಡಿಮೆ, ಹೌದಲ್ವಾ? ಸೊ ಅದಕ್ಕೆ ಮೊದಲನೇ ಒಂದು ವೇದಿಕೆಯಾಗಿ ಯೋಗ ಪ್ರಾಣಾಯಾಮ. ಆಲ್ರೆಡಿ ನೀವು ಆ ದಾರಿಯಲ್ಲಿದ್ದೀರಾ. ಆರೋಗ್ಯಕ್ಕೆ ಮುಖ್ಯ ಏನು ಅಂತಂದರೆ, ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಏನಂದರೆ, ಆಯುರ್ವೇದ 5,000 ವರ್ಷಗಳಿಂದನೇ ನಮ್ಮ ಋಷಿಮುನಿಗಳು ನಮಗೆ ಎಲ್ಲನೂ ತಿಳಿಸ್ಕೊಟ್ರು. ಎಲ್ಲ ವೇದ ಗ್ರಂಥಗಳ ಮುಖಾಂತರ ನಮ್ಗೆ ಎಲ್ಲನೂ ತಿಳಿಸ್ಕೊಟ್ಟಿದ್ದಾರೆ. ಬಟ್ ಅದನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಎಲ್ಲ ವಿಷಯಗಳಿದೆ, ಏನು ಬೇಕು, ಇಡೀ ನಿಮ್ಮ ಜೀವನದ ಸಂಪೂರ್ಣ ಆರೋಗ್ಯ, ಅದರ ಜೊತೆಗೆ ನೀವು ಕೊನೆಯವರೆಗೂ ಯೌವನವನ್ನು ಉಳಿಸ್ಕೊಂಡು ಹೋಗಲಿಕ್ಕೆ, ನಿಮ್ಮ ದೇಹದ ದಾರ್ಢ್ಯತೆನ ಉಳಿಸ್ಕೊಂಡು ಹೋಗಲಿಕ್ಕೆ, ಮನಸ್ಸಿನ ದಾರ್ಢ್ಯತೆನ ಉಳಿಸ್ಕೊಳ್ಳೋಕ್ಕೆ ಏನು ಬೇಕು ಎಲ್ಲವನ್ನು ಗ್ರಂಥದಲ್ಲಿ ತಿಳಿಸಿದ್ದಾರೆ. ಬಟ್ ಆದರೆ ನಮಗೆ ನಂಬಿಕೆ ಕಡಿಮೆ ಇದೆ ಅಷ್ಟೇ. ಮೊದಲು ನಾವು ನಂಬಿದರೆ ಖಂಡಿತ ನಮಗೆ ಅದರಲ್ಲಿ ಒಂದು ಒಳ್ಳೆಯ ವಿಷಯ ಸಿಗುತ್ತೆ. ಅದನ್ನು ಪಾಲನೆ ಮಾಡಿದರೆ ಖಂಡಿತ ನಮ್ಗೆ ಆರೋಗ್ಯ ಸಿಗುತ್ತೆ. ಅದಕ್ಕೆ ಆಯುರ್ವೇದದಲ್ಲಿ ನಮ್ಮ ಆಚಾರ್ಯರು ಹೇಳ್ತಾರೆ, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ ಅಂತೇಳಿ. ಅಂದರೆ ನಮ್ಮ ದೇಹದಲ್ಲಿ ದೋಷಗಳು, ವಾತ ಪಿತ್ತ ಕಫ, ಈ 3 ದೋಷಗಳು ಎಲ್ಲ ರೋಗಗಳಿಗೆ ಮೂಲ ಕಾರಣ. ಈ ವಾತ ಪಿತ್ತ ಕಫ ಸಮಸ್ಥಿತಿಯಲ್ಲಿದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಈ ವಾತ ಪಿತ್ತ ಕಫಗಳ ದೂಷಣೆ ಆಯಿತು ಅಂದರೆ ನಮ್ಮ ಆರೋಗ್ಯ ಹಾಳಾಗೋಗುತ್ತೆ. ಅದರ ಜೊತೆಗೆ ಏನು, ಸಪ್ತಧಾತುಗಳು. ಏನು ಸಪ್ತಧಾತುಗಳು? ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಅಂತ ಹೇಳ್ತೀವಿ. ಅದು ಕೂಡ ಸಮಸ್ಥಿತಿಯಲ್ಲಿರಬೇಕು. ಆಮೇಲೆ ಅಗ್ನಿ ಕೂಡ ಸಮಸ್ಥಿತಿಯಲ್ಲಿರಬೇಕು. ಪಾಚಕಾಗ್ನಿ ಅಂತ ಹೇಳ್ತೀವಿ. ನೋಡಿ, ನನ್ನ ಆರಾಧನೆ ಶಕ್ತಿನೇ ಸರಿ ಇಲ್ಲ, ನನಗೆ ಸರಿಯಾಗಿ ಆರಾಧನೆ ಆಗ್ತಿಲ್ಲ, ಎಲ್ಲ ಕಾಯಿಲೆಗಳಿಗೆ ಮೂಲ ಕಾರಣ ಅಗ್ನಿ ತಾನೆ. ಅಗ್ನಿ ಚೆನ್ನಾಗಿತ್ತು ಅಂದರೆ, ನಿಮ್ಮ ಪಚನ ಶಕ್ತಿ ಚೆನ್ನಾಗಿತ್ತು ಅಂದರೆ ನೀವು ಕಲ್ಲು ತಿಂದರೂ ಕರಗಿಸ್ತೀರ, ಹೌದಾ? ಆಗಿನ ಕಾಲದಲ್ಲಿ ಹಾಗೆ ತಾನೇ ಇದ್ದಿದ್ದು. ಈಗ ಯಾರ್ದು ಪಾಚಕಾಗ್ನಿ ಸರಿ ಇಲ್ಲ. ಮೊದಲೆಲ್ಲ ತಿನ್ನಕ್ಕೆ ನಾವು ಈಗ ತಿನ್ನೋಕ್ಕಾಗುತ್ತಾ? ತಿನ್ನೋದೇ ಇಲ್ಲ. ಮೊದಲೆಲ್ಲ ಇಷ್ಟಿಷ್ಟು ದೊಡ್ಡ ಮುದ್ದೆ ತಿನ್ನೋರು, ನಾವು ಇಷ್ಟು ತಿನ್ನೋಕ್ಕಾಗಲ್ಲ ಈಗ, ಹಂಗಾಗ್ಬಿಟ್ಟಿದ್ದೀವಿ. ಅಗ್ನಿ ಕೂಡ ತುಂಬ ಚೆನ್ನಾಗಿರಬೇಕು ನಮಗೆ. ಅಗ್ನಿ ಅಂದರೆ ಬರೀ ಪಾಚಕಾಗ್ನಿ ಅಷ್ಟೇನಾ? ಅಲ್ಲ, ಇಡೀ ದೇಹದಲ್ಲಿ ಪ್ರತಿಯೊಂದು ಹಂತದಲ್ಲೂ ಅಗ್ನಿಗಳಿದೆ. ಸೊ ಇದಕ್ಕೆ ನಾವು ಎನ್ಸೈಮ್ಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಹೇಳಿದಾಗ. ಎನ್ಸೈಮ್ ಆ್ಯಕ್ಟಿವಿಟಿ ಚೆನ್ನಾಗಿತ್ತು ಅಂತಂದರೆ ನಮ್ಮ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ, ಮೆಟಬಾಲಿಕ್ ಆ್ಯಕ್ಟಿವಿಟಿ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ ನಾವು. ಅಗ್ನಿ ಕೂಡ ಚೆನ್ನಾಗಿರಬೇಕು. ಆಮೇಲೆ ಮಲ ಪ್ರವೃತ್ತಿ ಕೂಡ ಚೆನ್ನಾಗಿರಬೇಕು. ಮಲ ಪ್ರವೃತ್ತಿ ಚೆನ್ನಾಗಿ ಆಗದೆ ಹೋದರೆ ಅಲ್ಲಿಂದ ರೋಗ ಬಂದೇ ಬರುತ್ತೆ. ಯಾಕಂದರೆ ಅದು ಒಂದು ಟಾಕ್ಸಿನ್ ಅಂತಲೇ ಹೇಳ್ತೀವಿ. ಬೇಡದೇ ಇರೋ ವಸ್ತು ನಮಗೆ ಎಲ್ಲ ಸಂಪೂರ್ಣ ಪಚನ ಆದಮೇಲೆ ಅದು ನಮಗೆ ಬೇಡದೇ ಇರೋ ವಸ್ತುನೇ. ತುಂಬ ಹೊತ್ತು ಒಳಗಡೆ ಇಟ್ಕೊಳಕ್ಕಾಗಲ್ಲ, ಅದನ್ನು ಕಳಿಸ್ಬೇಕು ಹೊರಗಡೆ. ಮಲಪ್ರವೃತ್ತಿ ಕೂಡ ಚೆನ್ನಾಗಿರಬೇಕು. ಸೊ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯವಿಧೀಯತೆ. ಅಂದರೆ ಆತ್ಮ, ಇಂದ್ರಿಯ, ಮನಸ್ಸು ಇಷ್ಟುಗಳು ಸ್ವಸ್ಥವಾಗಿರಬೇಕು. ಅದು ಆರೋಗ್ಯದ ಮೂಲ ಲಕ್ಷಣ ಅಂತ ಹೇಳ್ತೀವಿ. ನಾವು ಬರೀ ದೇಹದ ಬಗ್ಗೆ ಮಾತ್ರ ಚಿಂತನೆ ಮಾಡ್ತಿದ್ದೀವಿ, ಹೌದಲ್ವಾ? ಮನಸ್ಸು, ಆತ್ಮ, ಇಂದ್ರಿಯ, ಇನ್ನು ಬೇರೆ ಇದ್ರ ಬಗ್ಗೆ ನಮಗೆ ಚಿಂತನೆ ಇಲ್ಲ. ನಾವು ಬೇರೆ ವಲಯಕ್ಕೆ ಮಾತ್ರ ಯೋಚನೆ ಮಾಡ್ತಿದ್ದೀವಿ. ಸೂಕ್ಷ್ಮ ವಲಯದಲ್ಲೂ ನಮ್ಮ ಆರೋಗ್ಯ ಮುಖ್ಯ. ಅದಕ್ಕೆ ಯೋಗ ಯಾಕೆ ಮುಖ್ಯ ಅಂತಂದರೆ, ನೀವು ಯಾಕೆ ಯೋಗ ಮಾಡಬೇಕು? ನೀವು ಎಕ್ಸಸೈಸ್ ಮಾಡಿನೋ ಆರೋಗ್ಯವನ್ನು ಕಾಪಾಡ್ಕೋಬೋದಲ್ವಾ? ಏರೋಬಿಕ್ಸ್ ಮಾಡಿನೋ ಕಾಪಾಡ್ಕೋಬೋದು ಆರೋಗ್ಯನ, ಹೌದಲ್ವಾ? ಬರೀ ವಾಕ್ ಮಾಡಿನೋ ಕಾಪಾಡ್ಕೋಬೋದು, ಹೌದು. ಆದರೆ ಯೋಗ ಯಾಕೆ ಇವೆಲ್ಲದಕ್ಕೂ ವಿಭಿನ್ನ, ಯಾಕೆ ಮುಖ್ಯ ಅಂತಂದರೆ, ಆತ್ಮ, ಇಂದ್ರಿಯ, ಮನಸ್ಸು ಎಲ್ಲವನ್ನು ಒಂದು ಮಾಡುತ್ತೆ. ಅದರ ಸ್ವಾಸ್ಥ್ಯತೆಯನ್ನು ಕಾಪಾಡುತ್ತೆ. ನಿಮ್ಮ ನಿಯಂತ್ರಣಕ್ಕೆ ಬರುತ್ತೆ ಮನಸ್ಸು, ದೇಹ ಎಲ್ಲವೂ. ಹಾಗಾಗಿ ಈ ಶ್ಲೋಕವನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಇಡೀ ದೇಹದ ಆರೋಗ್ಯವನ್ನು ನಾವು ಕಾಪಾಡ್ಕೋಬೋದು. ಅದಕ್ಕೆ ನಮಗೆ ಆಯುರ್ವೇದದಲ್ಲಿ ಅಷ್ಟಾಂಗ ಹೃದಯ ಮತ್ತು ಅಷ್ಟಾಂಗ ಸಂಗ್ರಹ ಅಂತೇಳಿ 2 ಪುಸ್ತಕಗಳಿದೆ. ಇದು ವಾಗ್ಭಟ ಮಹರ್ಷಿಗಳು ಬರೆದಿರೋದು. ಸೊ ಈ ಗ್ರಂಥದಲ್ಲಿ 2,000 ಸೂತ್ರಗಳನ್ನು ಸಂಪೂರ್ಣವಾಗಿ ನಮಗೆ ತಿಳಿಸಿದ್ದಾರೆ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ. ಬಟ್ ನಾವು 2,000 ಸೂತ್ರವನ್ನು ಫಾಲೋ ಮಾಡೋದು ತುಂಬ ಕಷ್ಟನೇ. ಆದರೆ ನಮಗೊಂದು ಮುಖ್ಯವಾಗಿ ಒಂದು 4 ಸೂತ್ರಗಳನ್ನು ನಾವು ಫಾಲೋ ಮಾಡ್ಬೋದು. ಏನಪ್ಪ ಅಂತಂದರೆ, ಮೊದಲನೇದ್ದು, ನಮ್ಮ ಅಗ್ನಿಯನ್ನು ಚೆನ್ನಾಗಿ ಇಟ್ಕೋಬೇಕು, ಅಗ್ನಿಯನ್ನು ಹಾಳು ಮಾಡಬಾರ್ದು. ಹಾಗಾಗಿ ನಾವು ಊಟ ಆದ ತಕ್ಷಣಕ್ಕೆ ನೀರನ್ನು ಕುಡಿಯಬಾರ್ದು. ಓಕೆ, ತಕ್ಷಣಕ್ಕೆ ನೀರು ಕುಡಿಯಬಾರ್ದು. ಊಟ ಆದಮೇಲೆ 1 ಗಂಟೆ ಬಿಟ್ಟು ನೀರು ಕುಡಿಯಬೇಕು.
ಊಟಕ್ಕಿಂತ ಮೊದಲು ಕುಡಿಯೋದಾದರೆ 40 ನಿಮಿಷ ಮೊದಲೇ ನೀರು ಕುಡಿಬೇಕು. ಆವಾಗ ನಮ್ಮ ಅಗ್ನಿಬಲ ಚೆನ್ನಾಗಿರುತ್ತೆ. ಆವಾಗ ನೀವು ತಿನ್ನೋ ಆಹಾರ ಸಂಪೂರ್ಣವಾಗಿ ಪಚನ ಆಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಎರಡನೇದೇನು ಅಂತಂದರೆ ತಣ್ಣೀರನ್ನು ಕುಡಿಬಾರ್ದು. ಓಕೆ, ತಣ್ಣೀರನ್ನು ಅಂದರೆ ಫ್ರಿಡ್ಜ್ ವಾಟರು ಈ ಥರ ನೀರುಗಳನ್ನು ತಕ್ಷಣಕ್ಕೆ ಕುಡಿದ್ರೆ ಏನಾಗುತ್ತೆ, ಅಗ್ನಿ ಹಾಳಾಗೋಗುತ್ತೆ. ಇಲ್ಲಿ ಪಾಚಕಾಗ್ನಿ ತುಂಬ ಇಂಪಾರ್ಟೆಂಟ್ ಅಲ್ವಾ. ಇದು ನಮಗೆ ಪಚನ ಶಕ್ತಿಯನ್ನು ಮಾಡೋದು, ನಮ್ಮ ಆಹಾರವನ್ನು ಸಂಪೂರ್ಣ ಪಚನ ಮಾಡೋದೇ ಅದು. ನಾವು ಅದನ್ನು ಮಾಡಲ್ಲ, ತಣ್ಣೀರನ್ನು ಕುಡಿದ್ಬಿಡ್ತೀವಿ. ಅದ್ರ ಬದಲು ನಾವು ಮಡಿಕೆಯಲ್ಲಿರೋ ನೀರನ್ನು ಕುಡಿಬೋದು ಬೇಸಿಗೆಗಾಲದಲ್ಲಿ. ಇನ್ನು ಬಾಕಿ ಕಾಲದಲ್ಲೆಲ್ಲ ನಾರ್ಮಲ್ ವಾಟರೇ ಕುಡಿಬೇಕು. ಯಾವಾಗಲೂ ದಿನಪೂರ್ತಿ ಬಿಸಿನೀರು ಕುಡಿಯೋದು ಕೂಡ ತಪ್ಪೆ, ಅದರಲ್ಲಿಂದನೂ ತೊಂದರೆ ಆಗುತ್ತೆ. ಹೌದಲ್ಲ, ಬಿಸಿನೀರನ್ನು ಯಾವಾಗ ಕುಡಿಬೇಕು, ಊಟ ಆದಮೇಲೆ 1 ಗಂಟೆ ಬಿಟ್ಟು. ತುಂಬ ಆಹಾರ ಪಚನ ಆಗಿಲ್ಲ ಅನಿಸಿದರೆ ಆವಾಗ, ಮೋಡ ಇದ್ದಾಗ, ಶೀತವಾದ ವಾತಾವರಣ ಇದ್ದಾಗ ಮಾತ್ರ ಕುಡಿಬೇಕು. ಅದನ್ನು ನೀರನ್ನು ಯಾವಾಗಲೂ ನಿಂತ್ಕೊಂಡು ಕುಡಿಬಾರ್ದು, ಕೂತ್ಕೊಂಡೇ ಕುಡಿಬೇಕು, ಸಮಾಧಾನವಾಗಿ ಕುಡಿಬೇಕು. ಹೌದಾ, ಆವಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅದಾದಮೇಲೆ ಮೂರನೇದ್ದೇನು ಅಂದರೆ ನೀರನ್ನು ಒಂದು ಸಿಪ್ ಬೈ ಸಿಪ್ ಕುಡಿಬೇಕು. ನಾವೇನು ಮಾಡ್ತೀವಿ, ಒಂದೇ ಸರಿ ನೀರನ್ನು ಕುಡಿದ್ಬಿಡ್ತೀವಿ. ಯಾಕೆ ಸಿಪ್ ಬೈ ಸಿಪ್ಪೇ ಕುಡಿಬೇಕು ನೀರನ್ನು ಅಂತಂದರೆ, ನಮ್ಮ ಲಾಲಾರಸ ಏನಿರುತ್ತೆ ಅದ್ರ ಜೊತೆಗೆ ಅದು ಒಳಗಡೆ ಹೋಗಬೇಕು, ನೀರು ಕೂಡ. ಆವಾಗ ಏನಾಗುತ್ತೆ, ಅದರಲ್ಲೂ ಕೂಡ ನಮಗೆ ಡೈಜೆಸ್ಟಿವ್ ಎನ್ಸೈಮ್ಸ್ ಇರುತ್ತೆ, ಆಹಾರ ಚೆನ್ನಾಗಿ ಪಚನ ಆಗುತ್ತೆ. ನೀವು ಒಂದೇ ಸಾರಿ ನೀರು ಕುಡಿಯೋದ್ರಿಂದ ಲಾಲಾರಸ ಒಳಗಡೆ ಹೋಗೋಲ್ಲ. ನೀವು ಪ್ರಾಣಿ ಪಕ್ಷಿಗಳನ್ನು ನೋಡಿದ್ದೀರಲ್ವ, ಅದು ಹೇಗೆ ಕುಡಿಯುತ್ತೆ ನೀರನ್ನು, ಗುಟ್ಟಿಸಿ ಕುಡಿತಾ ಇರುತ್ತೆ. ನಾವೇನು ಮಾಡ್ತೀವಿ, ಒಂದೇ ಸರಿ ನೀರು ಕುಡಿದ್ಬಿಡ್ತೀವಿ. ಹಾಗೆ ಮಾಡಬಾರ್ದು. ಅದಾದ ನಂತರ ಯೋಗ ಪ್ರಾಣಾಯಾಮ ಪ್ರತಿನಿತ್ಯ ಮಾಡಬೇಕು. ಯಾಕೆ ಮಾಡಬೇಕು ಅಂತಂದರೆ, ನಾವು ಆಹಾರದಲ್ಲಿ ತುಂಬ ತಪ್ಪುಗಳನ್ನು ಮಾಡ್ತೀವಿ. ಹೌದಲ್ವಾ, ವಿರುದ್ಧ ಆಹಾರ ಅಂತ ಹೇಳ್ತೀವಿ. ತುಂಬ ವಿರುದ್ಧ ಆಹಾರಗಳನ್ನು ಸೇವನೆ ಮಾಡ್ತೀವಿ. ನಮ್ಗೆ ಗೊತ್ತೇ ಇಲ್ಲ ಇವೆಲ್ಲ ವಿರುದ್ಧ ಆಹಾರಗಳಂತಲೇ ಗೊತ್ತಿಲ್ಲ. ಆಯುರ್ವೇದದಲ್ಲಿ ತುಂಬ ವಿಸ್ತೃತವಾಗಿ ಹೇಳಿದ್ದಾರೆ ವಿರುದ್ಧ ಆಹಾರಗಳನ್ನು ತೊಗೋಬಾರ್ದು ಅಂತೇಳಿ. ಬಟ್ ನಾವು ವಿರುದ್ಧ ಆಹಾರಗಳನ್ನು ಗೊತ್ತಿಲ್ಲದೇ ಸರಿ ಅಂದ್ಕೊಂಡು ತೊಗೊಳ್ತಾ ಇದ್ದೀವಿ. ಉದಾಹರಣೆಗೆ, ಮೊಸರನ್ನು ರಾತ್ರಿ ಹೊತ್ತು ತಿನ್ನಬಾರ್ದು. ಓಕೆ, ಅದನ್ನು ಬಿಸಿಲಿದ್ದಾಗ ಮಾತ್ರ ಮಧ್ಯಾಹ್ನದ ಹೊತ್ತು ತಿನ್ನಬೇಕು. ಬೇರೆ ಕಾಲದಲ್ಲಿ ಅದು ತಗೊಳ್ಳೋದು ಸೂಕ್ತ ಅಲ್ಲ. ಮತ್ತು ವಾತಾವರಣ ತುಂಬ ಬಿಸಿಲು ಜಾಸ್ತಿ ಇದ್ದಾಗ ಮಾತ್ರ ಮೊಸರನ್ನು ಸೇವನೆ ಮಾಡಬೇಕು. ಇನ್ನು ಬಾಕಿ ಎಲ್ಲ ಸಮಯದಲ್ಲೂ ಮಜ್ಜಿಗೆಯನ್ನು ಮಾತ್ರ ಸೇವನೆ ಮಾಡಬೇಕು. ಮೊಸರನ್ನು ಆಯುರ್ವೇದದಲ್ಲಿ ಅಭಿಷಂದ ಅಂತ ಹೇಳ್ತಾರೆ. ಅದು ಯಾವ ಬೇಸಿಗೆಗಾಲದಲ್ಲಿ ಮತ್ತು ಉಷ್ಣ ವಾತಾವರಣದಲ್ಲಿ ಮಾತ್ರ ಅದು ಸೂಕ್ತ, ಆರೋಗ್ಯಕ್ಕೆ ಒಳ್ಳೆಯದದು. ಬೇರೆ ಕಾಲದಲ್ಲಿ ಅದು ಅಭಿಷಂದ ಅಂದರೆ ನಮ್ಮ ಚಾನಲ್ಸನ್ನು ಬ್ಲಾಕ್ ಮಾಡಿಬಿಡುತ್ತೆ, ನ್ಯೂಟ್ರಿಷನ್ ಚಾನಲ್ಸ್ ಎಲ್ಲನೂ ಬ್ಲಾಕ್ ಮಾಡುತ್ತೆ. ಹೌದಾ, ಅದಾದ ನಂತರ ನಮ್ಮ ಆಯುರ್ವೇದದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಮಧುರ ಆಮ್ಲ ಲವಣ ಕಟುತಿಕ್ತ ಕಷಾಯ ಅಂತ ಹೇಳಿದ್ದಾರೆ. ಅಂದರೆ ನಮ್ಮ ಆಹಾರ ಸೇವನೆ ಹೆಂಗಿರಬೇಕಂದ್ರೆ, ಮಧುರ ಆಹಾರ ಸ್ವೀಟ್ ತಿನ್ನಬೇಕು, ಆಮೇಲೆ ಆಮ್ಲ ಲವಣ ಕಟುತಿಕ್ತ ಕಷಾಯ, ಲಾಸ್ಟಿಗೆ ಕಷಾಯ ಏನು ಮಜ್ಜಿಗೆ ಕುಡಿತೀವಿ ನಾವು ಊಟ ಆದಮೇಲೆ. ಹೌದಲ್ವಾ, ಸೊ ನೀವು ಈ ರೀತಿ ಆಹಾರ ಸೇವನೆ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದು. ನಮ್ಮ ಪೂರ್ವಜರು ಆಲ್ರೆಡಿ ಹೇಳ್ಕೊಟ್ಟಿದ್ದಾರೆ, ನಾವು ಆ ಥರ ಫಾಲೋ ಮಾಡ್ತಿದ್ದೀವಿ. ಬಟ್ ಈಗೀಗ ಬದಲಾವಣೆ ಆಗಿಬಿಟ್ಟಿದೆ ಎಲ್ಲನೂ. ಹೌದಲ್ವಾ, ಎಲ್ಲ ಉಲ್ಟಾ ಪಲ್ಟಾ ಆಗೋಗ್ಬಿಟ್ಟಿದೆ. ಊಟ ಆದ ನಂತರ ತಕ್ಷಣಕ್ಕೆ ತಣ್ಣೀರನ್ನು ಕುಡಿಬಾರ್ದು, ತಣ್ಣಗಿರೋ ವಸ್ತುವನ್ನು ಯಾವುದನ್ನು ತೊಗೋಬಾರ್ದು. ಈಗ ನಾವೇನು ಮಾಡ್ತಿದ್ದೀವಿ, ಮದುವೆಯಲ್ಲಿ ಊಟ ಆದ ತಕ್ಷಣ ಐಸ್ ಕ್ರೀಮ್ ತಿಂತೀವಿ, ಟ್ರೆಂಡ್ ಆಗಿಬಿಟ್ಟಿದೆ. ಇದು ತಪ್ಪು ಅಂತ ಯಾರಿಗಾದರೂ ಗೊತ್ತಿಲ್ಲ. ಎಷ್ಟೋ ಜನ ಗೊತ್ತಿದ್ದು ಮರೆತು ತಿಂದುಬಿಡ್ತಾರೆ. ಓಕೆ, ನಾನೇ ಎಷ್ಟೋ ಜನ ಡಾಕ್ಟರ್ಸನ್ನು ನೋಡಿದ್ದೀನಿ, ತಿಂದುಬಿಟ್ಟಿದ್ದಾರೆ, ಹಾಗೆ ತಿಂತಿರ್ತಾರೆ. ಅಂದರೆ ಅದು ಟ್ರೆಂಡ್ ಆಗೋಗ್ಬಿಟ್ಟಿದೆ, ನಮಗೆ ಗೊತ್ತೇ ಇಲ್ಲ. ಅನ್ನೋಯಿಂಗ್ಲಿ ವಿ ಆರ್ ಡೂಯಿಂಗ್, ಅದನ್ನು ಮಾಡ್ತಾ ಇದ್ದೀವಿ ನಾವು. ಪ್ರತಿಯೊಬ್ಬರು ತಿಂದುಬಿಟ್ಟಿರ್ತಾರೆ, ತಿನ್ನಬಾರ್ದು ಆ್ಯಕ್ಚುಲಿ. ಅದಾದ ನಂತರ ಹಸಿದು ಬಿಸಿದು ಸೇರಿಸಿ ತಿನ್ನಬಾರ್ದು. ನಮ್ಮ ಸರ್ವಜ್ಞವರು ಅವತ್ತೇ ಹೇಳಿಬಿಟ್ಟಿದ್ದಾರೆ, ಹಸಿದೆಲೆ ಉಣಬೇಡ, ಹಸಿದು ಮತ್ತಿರಬೇಡ, ಹಸಿಗೂಡ ಬಿಸಿಯಾಣ ಬೇಡ, ಗಸಣಬೇಡೆಂದ ಸರ್ವಜ್ಞ ಅಂತ. ಹಸುವಾಗ್ಲಾರ್ದ ಊಟ ಮಾಡಬಾರ್ದು, ಹಸ್ದ ಮೇಲೆ ಹಾಗೆ ಇರಬಾರ್ದು. ಹಸುವಾದ ತಕ್ಷಣ ಊಟ ಮಾಡಿಬಿಡ್ಬೇಕು, ಗೊತ್ತಾಯ್ತಲ್ವಾ. ಹಸುವಾಗ್ಲಾರ್ದ ಊಟ ಮಾಡಬಾರ್ದು, ಹಸ್ದ ತಕ್ಷಣ ಲೇಟ್ ಮಾಡಬಾರ್ದು, ತಕ್ಷಣಕ್ಕೆ ಊಟ ಮಾಡಬೇಕು. ಹಸಿಗೂಣ ಬಿಸಿಯಾಣ ಬೇಡ, ಗಸಣ ಬೇಡೆಂದ ಸರ್ವಜ್ಞ. ಹಸಿದು ಬಿಸಿದು ಎಲ್ಲ ಸೇರಿಸಿ ಒಟ್ಟಿಗೆ ತಿನ್ನೋದು. ರಾತ್ರಿ ತಂಗಳು ಉಳಿದಿರುತ್ತೆ, ಅದನ್ನು ಸೇರಿಸಿ ಬೆಳಗ್ಗೆ ಬಿಸಿ ಬಿಸಿ ಇಡ್ಲಿ ಜೊತೆಗೆ ತಿನ್ನೋದು. ಓಕೆ, ರಾತ್ರಿ ಅನ್ನ, ಬೆಳಗ್ಗೆ ಬಿಸಿ ಬಿಸಿ ಇಡ್ಲಿ ಎರಡೂ ಸೇರಿಸಿ ಯಾವತ್ತೂ ತಿನ್ನಬಾರ್ದು, ತಪ್ಪು. ಯಾವುದಾದ್ರೂ ಒಂದು ತಿನ್ನಿ. ಓಕೆ, ಇನ್ನೊಂದು ಟ್ರೆಂಡ್ ಆಗಿದೆ, ಈ ಬಿಸಿ ಬಿಸಿ ಜಾಮೂನು, ಐಸ್ ಕ್ರೀಮು ಎರಡೂ ಒಟ್ಟಿಗೆ ತಿನ್ನೋದು. ನೋಡಿ, ಅದು ವಿರುದ್ಧ ಆಹಾರ ಅಲ್ವಾ. ಇದು ತುಂಬ ಕೋಲ್ಡು, ಇದು ತುಂಬ ಹಾಟು, ಎರಡೂ ಒಟ್ಟಿಗೆ ತಿನ್ನೋದು. ಅದು ಕೂಡ ಟ್ರೆಂಡೇ. ನೋಡಿದ್ದೀರಾ, ಇದು ಡೆಸರ್ಟ್ ಅಂತ ಹೇಳಿ ಕೊಡ್ತಾರೆ ಲಾಸ್ಟಿಗೆ ಊಟ ಆದಮೇಲೆ. ಈಗೆಲ್ಲ ಟ್ರೆಂಡ್ ಅದೆಲ್ಲ. ಸೊ ಅದನ್ನು ಎರಡೂ ಒಟ್ಟಿಗೆ ತಿನ್ನೋದು ಕೂಡ ವಿರುದ್ಧ ಆಹಾರ. ಅದರಿಂದ ಕೂಡ ನಮಗೆ ಕಾಯಿಲೆ ಬರುತ್ತೆ. ಅಂದರೆ ಈಗ ಗೊತ್ತಾಗಲ್ಲ, ನಿಧಾನಕ್ಕೆ ಬರುತ್ತೆ. ಚರ್ಮ ಕಾಯಿಲೆಗಳು, ಬೇರೆ ಬೇರೆ ಕಾಯಿಲೆಗಳೆಲ್ಲ ಬರುತ್ತೆ. ನಿಮಗೆ ಗೊತ್ತೇ ಇರೋಲ್ಲ ಹೇಗೆ ಕಾಯಿಲೆ ಬಂತು ನನಗೆ ಅಂತ. ಆಹಾರ ಕ್ರಮ ತಪ್ಪಾಗಿರುತ್ತೆ ಅಲ್ಲಿ. ಓಕೆ, ಈಗ ಹೊರಗಡೆ ತುಂಬ ಬಿಸಿಲಿರುತ್ತೆ, ತಕ್ಷಣಕ್ಕೆ ಮನೆಗೆ ಬರ್ತೀವಿ ನಾವು ಬಿಸಿಲಿಂದ, ಫ್ರಿಡ್ಜ್ ವಾಟರ್ ತೊಗೊಂಡು ಕುಡಿದ್ಬಿಡ್ತೀವಿ. ತಪ್ಪು ಅದು. ಯಾವಾಗ ನೀವು ಬಿಸಿಲಿಂದ ಬಂದಿರ್ತೀರಿ, ಸುಧಾರಿಸ್ಕೊಂಡು ನಾರ್ಮಲ್ ವಾಟರೇ ತೊಗೋಬೇಕು. ಅದು ಕೂಡ ಒಂದು ವಿರುದ್ಧ ಆಹಾರ. ಓಕೆ,
ಕಾಲಕ್ಕೆ ತಕ್ಕಂತೆ ಆಹಾರ ಸೇವನೆ ಅಂದರೆ ಈಗ ನಿಮಗೆ ಋತುಗಳಿಗೆ ಅನುಸಾರವಾಗಿ ಆಹಾರ ಪದ್ಧತಿ ನಮಗೆ ಮಾಡಿದ್ದಾರೆ, ಹೌದಾ. ಈಗ ನಮಗೆ ಅವರೆಕಾಳು ಯಾವ ಸೀಸನಲ್ಲಿ ಸಿಗಬೇಕು, ಚಳಿಗಾಲದಲ್ಲಿ ಸಿಗುತ್ತೆ ಅವರೆಕಾಳು ಸೀಸನು. ನಾವು ಈಗ ವರ್ಷ ಪೂರ್ತಿ ಅವರೆಕಾಳು ತಿಂತಾ ಇದ್ದೀವಿ, ಹೌದಾ. ಸೊ ಹಂಗೆ ಮಾಡಬಾರ್ದು. ಸೀಸನಲ್ ಫ್ರೂಟ್ಸ್, ಸೀಸನಲ್ ವೆಜಿಟೇಬಲ್ಸ್ ಅಂತಿದೆ, ಆ ಸೀಸನ್ಗೆ ಮಾತ್ರ ಬರಬೇಕು ಅದು. ಬಟ್ ಈಗ ನಮ್ಮ ದುರಾಸೆಗೆ ನಾವು ಎಲ್ಲ ಕಾಲದಲ್ಲೂ ಎಲ್ಲವನ್ನು ತಿನ್ಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ, ಅದು ತಪ್ಪು. ಸೀಸನಲ್ ಫ್ರೂಟ್ಸ್, ಸೀಸನಲ್ ವೆಜಿಟೇಬಲ್ಸ್ ಆ ಸೀಸನ್ಗೆ ತಕ್ಕಂತೆಯೇ ತಿನ್ನಬೇಕು. ಓಕೆ, ಚಳಿಗಾಲದಲ್ಲಿ ಯಾವ ರೀತಿ ಆಹಾರ ಇರಬೇಕು ಅದೇ ರೀತಿ ಆಹಾರ ಫಾಲೋ ಮಾಡಬೇಕು. ಈ ಟೈಮಲ್ಲಿ ಶುಂಠಿ, ಮೆಣಸು ಈ ಥರದ್ದನ್ನು ನಾವು ಜಾಸ್ತಿ ಬಳಸಿ ಆಹಾರ ಸೇವನೆ ಮಾಡಬೇಕು, ಹೌದಲ್ವಾ. ಮತ್ತು ಈ ಋತುವಿನಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಅಗ್ನಿಯಲ್ಲಿ ತುಂಬ ವ್ಯತ್ಯಾಸ ಆಗುತ್ತೆ. ಪಾಚಕಾಗ್ನಿಯಲ್ಲಿ ತುಂಬ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ನೋಡಿ, ಈ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ತಿನ್ನಲ್ಲ, ತುಂಬ ಜನ ಬಿಟ್ಬಿಡ್ತಾರೆ, ಹೌದಾ. ಬೇರೆ ಬೇರೆಯವರೆಲ್ಲ ಚಾತುರ್ಮಾಸ ಅಂತ ಮಾಡ್ತಾರೆ, ಅಂದರೆ ಆ ಕಾಲಕ್ಕೆ ತಕ್ಕಂತೆ ತಿನ್ನಬೇಕು ಅಂತ. ಮಳೆಗಾಲದಲ್ಲಿ ಸೊಪ್ಪನ್ನು ಜಾಸ್ತಿ ಬಳಸಬೇಡಿ ಅಂತ ಹೇಳ್ತೀವಿ, ಯಾಕಂದರೆ ಸೊಪ್ಪು ಸರಿಯಾಗಿ ಬರಲ್ಲ. ಆ ಟೈಮಲ್ಲಿ ಬ್ಯಾಕ್ಟೀರಿಯಾಸ್ ಎಲ್ಲ ಮೇಲೆ ಬಂದುಬಿಡುತ್ತೆ, ವೈರಸ್ ಎಲ್ಲ ಮೇಲೆ ಬಂದುಬಿಡುತ್ತೆ ಭೂಮಿಯಿಂದ ಮಳೆ ಬಿದ್ದಾಗ, ಅದು ಸೊಪ್ಪೆಲ್ಲ ಹಾಳಾಗೋಗಿರುತ್ತೆ. ನಾವು ಆ ಟೈಮಲ್ಲಿ ತಿನ್ನಬಾರ್ದು, ಕಡಿಮೆ ಮಾಡಬೇಕು ಅವಾಗ ಅದನ್ನು. ಈ ರೀತಿ ಸೀಸನ್ಗೆ ತಕ್ಕಂತೆ ನಾವು ಆಹಾರ ಪದ್ಧತಿಗಳನ್ನು ಬದಲಾವಣೆ ಮಾಡ್ಕೊಂಡು ಹೋಗಬೇಕು. ಇದ್ರ ಬಗ್ಗೆ ನಾವು ವಿಸ್ತೃತವಾಗಿ ತಿಳ್ಕೊಬೇಕು, ಅದಕ್ಕೊಂದು ದೊಡ್ಡ ಕ್ಲಾಸೇ ಬೇಕು. ಮತ್ತು ಸೀಸನಲ್ ಫ್ರೂಟ್ಸ್, ಸೀಸನಲ್ ವೆಜಿಟೇಬಲ್ಸು, ಈ ವರ್ಷ ಋತುಕ್ಕೆ ಏನು ಬೇಕು, ಶರದ್ ಋತುವಿನಲ್ಲಿ ನಾವು ಏನು ತಿನ್ನಬೇಕು ಅಂತ, ಇದೆಲ್ಲ ಒಂದು ಸಾಮಾನ್ಯ ಜ್ಞಾನ. ನಮ್ಮ ಹಿರಿಯರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಅವ್ರಿಗೆ ಗೊತ್ತಿಲ್ಲದೋ ಫಾಲೋ ಮಾಡ್ತಿದ್ರು. ಬಟ್ ನಾವು ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ಕೊಂಡ್ಬಂದ್ವಿ, ಎಲ್ಲನೂ ಬಿಡ್ತಾ ಬಂದ್ವಿ. ಹಾಗಾಗಿ ನಮ್ಗೆ ಕಾಯಿಲೆಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು, ಒಂದಾದ ನಂತರ ಒಂದೊಂದು ಕಾಯಿಲೆಗಳು. ಇದಕ್ಕೆ ಪರಿಹಾರ ಕೂಡ ಇಲ್ಲ. ಯಾರೇ ನೋಡಿ, ಈಗ ಪ್ರತಿಯೊಬ್ಬರಿಗೂ 3-4 ಕಾಯಿಲೆಗಳು, ಒಂದಂತರೂ ಇಲ್ಲವೇ ಇಲ್ಲ. ಅವಾಗೆಲ್ಲ ನಮ್ಗೆ ಯಾರಿಗೋ ಒಬ್ಬರಿಗೆ ಒಂದು BP ಬಂದಿದೆ ಅಂತ ಹೇಳ್ತಿದ್ರು, ಇಲ್ಲ ಶುಗರ್ ಬಂದಿದೆ ಅಂತ ಹೇಳ್ತಿದ್ರು. ತುಂಬ ವರ್ಷಗಳ ನಂತರ ಇನ್ನೊಂದು ಯಾವುದೋ ಬರೋದು. ಈಗ ಹಂಗಲ್ಲ, ಯಾರಿಗೆ ಕೇಳಿ ಥೈರಾಯ್ಡ್, BP, ಶುಗರ್, ಹಾರ್ಟ್ ಪ್ರಾಬ್ಲಮ್. ಫಸ್ಟ್ ಶುಗರ್ ಬರುತ್ತೆ, ಆನಂತರ BP ಬರುತ್ತೆ, ಅದ್ರ ಜೊತೆಗೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ. ಹೇಗೆ ಬಂತು ಅಂತಲೇ ಗೊತ್ತಾಗಲ್ಲ ನಮಗೆ, ಹೌದಾ. ಹಾಗಾಗಿ ನಾವು ಈ ರೀತಿ ಒಂದು ಒಳ್ಳೆಯ ಆಹಾರ ಪದ್ಧತಿ, ಒಳ್ಳೆಯ ಜೀವನ ಶೈಲಿ, ಪ್ರತಿನಿತ್ಯ ಯೋಗ ಪ್ರಾಣಾಯಾಮವನ್ನು ಮಾಡ್ತಾ ಬಂದರೆ ಆವಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಬಟ್ ಇದನ್ನು ನಾವು ಹೇಳೋದಕ್ಕೆ ಮಾತ್ರ ಸೂಕ್ತ ಅಂತ ಅನ್ಕೊತೀರಿ ನೀವು, ಅಲ್ಲ. ನಿಜವಾಗ್ಲೂ ನೀವು ಪಾಲನೆ ಮಾಡಿದರೆ ಆರೋಗ್ಯವನ್ನು ನೀವು ಕಾಪಾಡ್ಕೊತೀರಾ. ಅದ್ರ ಮಧ್ಯೆನೂ ಚಿಕ್ಕ ಪುಟ್ಟ ವ್ಯತ್ಯಾಸಗಳಾಗ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಯಾಕೆಂದರೆ ನಾವು ವಿಷಾಹಾರವನ್ನು ಸೇವನೆ ಮಾಡ್ತಿದ್ದೀವಿ, ನೆನ್ಪಿಟ್ಕೊಳ್ಳಿ. ಇದೊಂದು ಬದಲಾವಣೆ ಮಾಡೋದು ತುಂಬ ಕಷ್ಟದ ಕೆಲಸ. ಬಟ್ ನಿಧಾನಕ್ಕೆ ಅದನ್ನು ಕೂಡ ನಾವು ಬದಲಾವಣೆ ಮಾಡಬೇಕು. ವಿಷಾಹಾರ ಸೇವನೆ, ಎಲ್ಲದಕ್ಕೂ ಪೆಸ್ಟಿಸೈಡ್ ಯೂಸ್ ಮಾಡ್ತಿದ್ದೀವಿ, ರಾಸಾಯನಿಕ ಗೊಬ್ಬರವನ್ನು ಬಳಸ್ತಿದ್ದೀವಿ, ಹೌದಾ. ಹೀಗಾಗಿ ಆ ವಿಷದಿಂದನೂ ನಮಗೆ ಕಾಯಿಲೆಗಳು ಬರ್ತಾ ಇದೆ. ಅದನ್ನು ನಾವು ಬದಲಾವಣೆ ಮಾಡ್ಕೋಬೇಕು. ಆಹಾರದಲ್ಲಿ ನೀವು ರಾಕ್ ಸಾಲ್ಟನ್ನು ಬಳಸಬೇಕು, ಹೌದಲ್ವಾ. ನಾವು ಯಾವ ಉಪ್ಪನ್ನು ಬಳಸ್ತಿದ್ದೀವಿ, ಕೆಮಿಕಲಿಂದ ಪಾಲಿಷ್ ಆಗಿರೋ ಉಪ್ಪನ್ನು ಬಳಸ್ತಿದ್ದೀವಿ, ಸಕ್ಕರೆಯನ್ನು ಬಳಸ್ತಾ ಇದ್ದೀವಿ. ಮನೆಯಲ್ಲಿ ಅಡುಗೆ ಎಣ್ಣೆ ಕೆಮಿಕಲ್, ಎಲ್ಲ ಕೆಮಿಕಲ್ ಇರೋಂಥ ಬಳಸ್ತಾ ಇದ್ದೀವಿ ಎಲ್ಲ ಆಹಾರಗಳನ್ನು. ನೀವು ಅಡುಗೆ ಎಣ್ಣೆ ಚೇಂಜ್ ಮಾಡಬೇಕು. ನಮಗೆ ಗಾಣದ ಎಣ್ಣೆ ಸಿಗುತ್ತೆ, ಗಾಣದ ಎಣ್ಣೆ ಬಳಸಬೇಕು. ಸಕ್ಕರೆ ಬದಲು ಬೆಲ್ಲವನ್ನು ಬಳಸಿ. ಮತ್ತು ರಾಸಾಯನಿಕ ವಸ್ತುಗಳನ್ನು ಹಾಕಿರೋ ಬೆಲ್ಲ ಬೇಡ, ಬಿಳಿ ಬೆಲ್ಲ ಬೇಡ, ನಮಗೆ ಕಪ್ಪು ಬೆಲ್ಲನೇ ಬಳಸಬೇಕು. ಓಕೆ, ಈ ರೀತಿ ಬದಲಾವಣೆ ಮಾಡ್ಕೋಬೇಕು. ಆದರೆ ನಾವು ಇದನ್ನೇನು ಮಾಡ್ತೀವಿ ಅಂದರೆ ಕೇಳ್ತೀವಿ, ಆದರೆ ಅದನ್ನು ಪಾಲನೆ ಮಾಡಲ್ಲ. ಇಷ್ಟರಿಂದನೇ ನನ್ನ ಆರೋಗ್ಯ ಸರಿ ಹೋಗ್ಬಿಡುತ್ತಾ? ಅಲ್ಲ, ಇವೆಲ್ಲ ನಮಗೆ ಪೂರಕ ಸಪೋರ್ಟಿವ್ ಫ್ಯಾಕ್ಟರ್ಸ್ ನಿಮ್ಮ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ. ಬಟ್ ಯಾವುದೇ ಒಂದು ಕಾಯಿಲೆ ಬರಬೇಕಂದ್ರೆ ಪ್ರತಿಯೊಬ್ಬರು ನೆನ್ಪಿಟ್ಕೊಳ್ಳಿ, ಯಾವ ಕಾಯಿಲೆನೂ ದಿಢೀರಂತ ಬರಲ್ಲ. ಹಲವಾರು ವರ್ಷಗಳ ನಮ್ಮ ತಪ್ಪುಗಳಿಂದ ನಮ್ಮ ಕಾಯಿಲೆಗಳು ಬಂದಿರುತ್ತೆ. ನೀವೇನು ಯೋಚನೆ ಮಾಡ್ತೀರಿ, ನನಗೀಗ BP ಬಂತು, ನಾನು ಒಂದು 15 ದಿನದಲ್ಲಿ BP ಕಂಟ್ರೋಲ್ ಮಾಡ್ಕೊಂಡ್ಬಿಡ್ಬೇಕು, ವಾಸಿ ಮಾಡ್ಕೋಬೇಕಾ? ಅದ್ರ ಯೋಚನೆನೇ ಇಲ್ಲ. ಬರೀ ಕಂಟ್ರೋಲ್. ಎಲ್ಲಿವರೆಗೆ ಕಂಟ್ರೋಲ್? ಲೈಫ್ ಲಾಂಗ್ ಕಂಟ್ರೋಲ್ ಮಾಡ್ತಾನೇ ಇರೋದು. ಶುಗರ್ ಬಂತ, ಲೈಫ್ ಲಾಂಗ್ ಕಂಟ್ರೋಲ್ ಮಾಡ್ತಾನೇ ಇರೋದು. ಮಂಡಿ ನೋವು ಬಂತ, ಪೇನ್ ಕಿಲ್ಲರ್ಸ್ ತೊಗೊಳ್ಳೋದು, ಮೇಂಟೈನ್ ಮಾಡ್ಕೊಳ್ಳೋದು. ವಾಸಿ ಮಾಡ್ಕೊಳ್ಳೋಕ್ಕೆ ದಾರಿ ಇದೆ, ಬಟ್ ಅದನ್ನು ನಾವು ತಿಳ್ಕೊಂಡಿಲ್ಲ. ಥೈರಾಯ್ಡ್ ಬಂತ, ಅದನ್ನು ಲೈಫ್ ಲಾಂಗ್ ಮೆಡಿಸಿನ್ ತೊಗೊಳ್ಳೋದು, ಹೌದೋ ಅಲ್ವೋ? ಎಷ್ಟು ಜನಕ್ಕೆ ಥೈರಾಯ್ಡ್ ಇದೆ, ಲೈಫ್ ಲಾಂಗ್ ಮೆಡಿಸಿನ್ ತೊಗೊಳ್ತಿದ್ದೀರಲ್ವ? ತೊಗೊಳ್ತಾ ಇರ್ತಾರೆ. ಸೊ ಅದಾದ ನಂತರ ನಿಮ್ಗೆ ಗ್ಯಾಸ್ಟ್ರೈಟಿಸ್ ಆಯಿತಾ, ಹೋಗಲಿ ಗ್ಯಾಸ್ಟ್ರೈಟಿಸ್ ಆದರೂ ಯಾರು ವಾಸಿ ಮಾಡ್ಕೊಂಡಿದ್ದಾರೆ? ಪ್ಯಾನ್ 40 ತೊಗೊಂಡೆ, ಬೇರೆ ಬೇರೆ ಮಾತ್ರೆಗಳನ್ನು ಲೈಫ್ ಲಾಂಗ್ ನುಂಗ್ತಾನೆ ಇರೋದು. ಸಬ್ಸೈಡ್ ಆಗೋದು ಬೇಡ ನಮಗೆ. ಸಂಪೂರ್ಣ ಕಾಯಿಲೆಯನ್ನು ವಾಸಿ ಮಾಡಿಕೊಳ್ಳಿ, ಅದು ನಿಜವಾದ ಆರೋಗ್ಯ. ಓಕೆ, ಜೀವನ ಪೂರ್ತಿ ನಾವು ಮಾತ್ರೆಗಳನ್ನು ತೊಗೊಳ್ಳೋದು ನಿಜವಾದ ಆರೋಗ್ಯ ಅಲ್ವೇ ಅಲ್ಲ. ಯಾವ ಕಾಯಿಲೆನೂ ಜೀವನ ಪೂರ್ತಿ ಇರಲ್ಲ, ಬಂದಿರೋದು ಹೋಗಲೇಬೇಕು, ಹೌದಾ. ಯಾವುದೇ ಬಂದಿರೋದಾದ್ರೂ ಅದು ಹೋಗಲೇಬೇಕು. ಕಳ್ಸಕ್ಕೆ ನಾವು ಇಟ್ಕೊಂಡ್ಬಿಟ್ಟಿದ್ದೀವಿ, ಅದನ್ನು ಸಾಕ್ತಾ ಇದ್ದೀವಿ, ಅದನ್ನು ಚೆನ್ನಾಗಿ ಪೋಷಣೆ ಮಾಡಿ ಅದನ್ನು ಸಾಕ್ತಾ ಇದ್ದೀವಿ. ಯಾಕೆ ಅಂದರೆ ನಮ್ಮ ನಂಬಿಕೆ ಕಡಿಮೆ ಆಗಿದೆ, ಹೌದಲ್ವಾ. ಆಗಿನ ಕಾಲದಲ್ಲೂ ನಿಮಗೆ ಶುಗರ್ ಇತ್ತು, BP ಇತ್ತು, ಥೈರಾಯ್ಡ್ ಇತ್ತು, ಎಲ್ಲ ಕಾಯಿಲೆಗಳು ಇತ್ತು.
ವಾಸಿ ಮಾಡ್ಕೊತಿದ್ವಿ ಕಾಯಿಲೆನ. ಬಟ್ ನಾವೀಗ ವಾಸಿ ಮಾಡ್ಕೊತಿಲ್ಲವ. ಏನು ಅಂದರೆ ಅನ್ಯ ಪದ್ಧತಿಗಳು ಮತ್ತು ಫಾಸ್ಟ್ ಲೈಫ್, ಎಲ್ಲನೂ ಫಾಸ್ಟಾಗಿ ಆಗಿಬಿಡಬೇಕು ನಮಗೆ. ಹೌದಾ? ಫಾಸ್ಟ್ ಫುಡ್ ಎಲ್ಲನೂ ಫಾಸ್ಟ್ ಚಾನ್ಸೇ ಇಲ್ಲ. ಇವತ್ತು ನಾವು ಯೋಗ ಸ್ಟಾರ್ಟ್ ಮಾಡಿದ್ದೀವಿ, 1 ವರ್ಷಕ್ಕೆ ಅದರ ರಿಸಲ್ಟ್ ನಿಮಗೆ ಖಂಡಿತ ಗೊತ್ತಾಗುತ್ತೆ. ಬದಲಾವಣೆ ದೇಹದಲ್ಲಿ ವ್ಯತ್ಯಾಸ ಆಗ್ತಾ ಬರುತ್ತೆ. ನಾವೇನು ಮಾಡ್ತೀವಿ, 3 ತಿಂಗಳು ಸತತವಾಗಿ ಮಾಡ್ತೀವಿ, ಆಮೇಲೆ ನಿಲ್ಲಿಸ್ಬಿಡ್ತೀವಿ. ಇವೆಲ್ಲ ಕೇಳಿರ್ತೀವಿ, ಇದನ್ನೆಲ್ಲ 3 ತಿಂಗಳು 4 ತಿಂಗಳು, ಆಮೇಲೆ ಮರ್ತು ಬಿಡ್ತೀವಿ, ಅದನ್ನು ಮರ್ತೇ ಬಿಟ್ಟಿರ್ತೀವಿ, ಮತ್ತೆ ತಪ್ಪು ಮಾಡ್ತಾನೇ ಇರ್ತೀವಿ. ಹೇಗಾಗಿದೆ ಅಂದರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪು ಮಾಡ್ತಾನೇ ಇದ್ದೀವಿ, ಅದೇ ಸರಿ ಅಂದ್ಕೊಂಬಿಟ್ಟಿದ್ದೀವಿ ನಾವು. ಹೌದಾ? ಕೆಟ್ಟ ಆಹಾರ ತಿನ್ನೋದು, ಹೊರಗಡೆ ತಿನ್ನೋದು, ರಾತ್ರಿ ಲೇಟಾಗಿ ಮಲ್ಕೊಳ್ಳೋದು. ಹೌದಾ? ರಾತ್ರಿ 12 ಗಂಟೆವರೆಗೂ ಎದ್ದಿರೋದು, ರಾತ್ರಿ ಲೇಟಾಗಿ ಊಟ ಮಾಡೋದು, ಎಲ್ಲ ತಪ್ಪುಗಳೇ. ಸರಿ ಹೆಂಗಾಗುತ್ತೆ? ಈಗ ನೀವು ಬೆಳಿಗ್ಗೆ ಬೇಗ ಎದ್ದೇಳಬೇಕು ಅಂತಂದರೆ ರಾತ್ರಿ 8 ಗಂಟೆ ಒಳಗಡೆ ಆಹಾರ ಸೇವನೆ ಮಾಡಿರಬೇಕು. ಆ್ಯಕ್ಚುಲಿ ಆಯುರ್ವೇದದ ಪ್ರಕಾರ 2 ಊಟ ಹೇಳೋದು. ಬೆಳಿಗ್ಗೆ ಎದ್ದಾಗ ತಿಂಡಿ ತಿಂದರೆ ಆನಂತರ ಸಂಜೆ 6 ಗಂಟೆ ಒಳಗಡೆ ಊಟ ಮಾಡಬೇಕು. ಸೂರ್ಯೋದಯ ಸೂರ್ಯಾಸ್ತ ಆಗೋದ್ರೊಳಗೆ ನಮ್ಮ ಊಟ ಮುಗಿದಿರಬೇಕು ಅಂತ. ಯಾಕೆಂದರೆ ಅಲ್ಲಿ ಅಗ್ನಿ, ಇಲ್ಲಿ ಅಗ್ನಿಗೆ ಒಂದು ಪ್ರಚೋದನೆ ಕೊಡುತ್ತೆ. ಹೌದಾ? ಅಲ್ಲಿ ಅಗ್ನಿ ಇಲ್ಲ, ಈಗ ಸೂರ್ಯನ ಬೆಳಕೆ ಇಲ್ಲ ಅಂದಾಗ ಇಲ್ಲಿ ಅಗ್ನಿ ಹೆಂಗೆ ನಮಗೆ ಸಪೋರ್ಟ್ ಮಾಡುತ್ತೆ? ಪಾಚಕಾಗ್ನಿ ಸಪೋರ್ಟ್ ಮಾಡೋದೇ ಇಲ್ಲ. ಆದರೂ ನಾವು ರಾತ್ರಿ ಲೇಟಾಗಿ ತಿಂತೀವಿ. ಹೌದಾ? ಹೇಗೆ ತಿಂತೀವಿ? ಮತ್ತೆ ತುಂಬ ಚೆನ್ನಾಗಿ ತಿಂದ್ಬಿಡ್ತೀವಿ. ಯಾಕೆ? ನಿದ್ದೆ ಬರಲ್ಲ ಅಂತ. ರಾಂಗ್, ತಪ್ಪು ಅದು. ನೀವು ಬೇಕಿದ್ರೆ 1 ಗ್ಲಾಸ್ ಹಾಲು ಕೊಡೋದು ಮಲ್ಕೊಡಿ, ಏನಾಗುತ್ತೆ? ತಪ್ಪೇನಿದೆ ಅದರಲ್ಲಿ? ಆದರೆ ರಾತ್ರಿ ಎಲ್ಲ ಚೆನ್ನಾಗಿ ತಿಂದು ಮಲ್ಕೊಂಡ್ರೆ ಬೆಳಿಗ್ಗೆ ಹೇಗೆ ಎದ್ದೇಳಕ್ಕೆ ಸಾಧ್ಯ? ನೀವು ಅಷ್ಟು ಬೇಗ ಹೆಂಗೆ ಎದ್ದೇಳಕ್ಕೆ ಸಾಧ್ಯ? ಪ್ರತಿಯೊಬ್ಬರು ಬೆಳಿಗ್ಗೆ ಎದ್ದೇಳಬೇಕು ಅಂತಂದರೆ ನಿಮ್ಮ ಬಲ ಸಂಪೂರ್ಣವಾಗಿ ಹೋಗಿರಬೇಕು, ಕರಳು ಸಂಪೂರ್ಣವಾಗಿ ಶುದ್ಧಿಯಾಗಿರಬೇಕು. ನೀವು ಯೋಗ ಮಾಡಬೇಕಂದ್ರೆ ಕರಳು ಶುದ್ಧಿಯಾಗಿರಬೇಕು, ಪ್ರಾಣಾಯಾಮ ಮಾಡಬೇಕಂದ್ರೆ ಕರಳು ಶುದ್ಧಿಯಾಗಿರಬೇಕು, ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲಲ್ಲಿ ಇರಬೇಕಂದ್ರೆ ಕರಳು ಶುದ್ಧಿಯಾಗಿರಬೇಕು, ನಿಮ್ಮ ಕಾನ್ಸಂಟ್ರೇಷನ್ ಇರಬೇಕಂದ್ರೆ ಕರಳು ಶುದ್ಧಿಯಾಗಿರಬೇಕು. ಎಲ್ಲದಕ್ಕೂ ಕರಳು ಶುದ್ಧಿಯಾಗಿದ್ದರೆ ಮಾತ್ರ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಹೌದಾ? ಈ ಆರೋಗ್ಯವನ್ನು ಕಾಪಾಡಬೇಕಂದ್ರೆ ಮೊದಲು ಕರಳು ಶುದ್ಧಿಯಾಗಿ ಇಟ್ಕೋಬೇಕು. ಅದಕ್ಕೆ ನಾವು ಆಯುರ್ವೇದದಲ್ಲಿ ವಿರೇಚನ ಅಂತ ಹೇಳ್ತೀವಿ. ಅಟ್ಲೀಸ್ಟ್ ಪ್ರತಿಯೊಬ್ಬರು ವರ್ಷಕ್ಕೆ 1 ಸಾರಿ ಆದರೂ ವಿರೇಚನ ಮಾಡಿಸ್ಕೋಬೇಕು. ಓಕೆ? ನಾವು ಏನೇ ಮಾಡಲಿ, ಮಲ ಹೇಗೆ ನಮಗೆ ಒಳಗಡೆ ಸ್ಟೋರ್ ಆಗಿರುತ್ತೆ ಅಂತಂದರೆ, ನನ್ನ ಹತ್ರ ಒಂದು ವಿಡಿಯೋ ಇತ್ತು. ಆ ವಿಡಿಯೋ ನೋಡಿದಾಗ ನನಗೆ ಅರ್ಥ ಆಯಿತು. ಏನು ಅಂದರೆ, ಒಬ್ಬ ಕ್ಯಾನ್ಸರ್ ರೋಗಿಗೆ ನಮಗೆ ಒಳಗಡೆ ಕೊಲೊನೋಸ್ಕೋಪಿ ಮಾಡಿ ನೋಡಿದಾಗ ಕರಳು ಹೇಗಿದೆ ಅಂತಂದರೆ ಸಂಪೂರ್ಣವಾಗಿ ಕಪ್ಪಾಗಿ, ಈ ಪೈಪಲ್ಲಿ ಗಲೀಜೆಲ್ಲ ಕಟ್ಕೊಂಡಿರುತ್ತೆ ನೋಡಿ, ಪಾಚಿ ಎಲ್ಲ ಕಟ್ಕೊಂಡು ಹೆಂಗಾಗಿರುತ್ತೆ, ತುಂಬ ಒಂದು 2-3 ವರ್ಷದ ಹಳೆ ಪೈಪ್ ನೋಡಿದಾಗ ಹೇಗಿರುತ್ತೆ ಆ ಗಲೀಜು ತುಂಬಿಕೊಂಡಿತ್ತು. ನಾವೇನು ಅಂದ್ಕೊತೀವಿ, ಬೆಳಿಗ್ಗೆ ನನಗೆ ಮೋಷನ್ ಹೋಗಿದೆ, ನನ್ನ ಆರೋಗ್ಯ ಚೆನ್ನಾಗಿದೆಯಪ್ಪ, ಯಾವಾಗ ಒಂದು ಬೇದಿ ಮಾತ್ರೆ ತೊಗೊಂಡ್ಬಿಟ್ಟಿದ್ದೀನಿ, ನನ್ನ ಮೋಷನ್ ಎಲ್ಲ ಕ್ಲೀನ್ ಆಗ್ಬಿಡುತ್ತೆ, ಕರಳು ತುಂಬ ಶುದ್ಧಿಯಾಗಿದೆ ನಂದು ಅಂತ ಅಂದ್ಕೊಂಡಿರ್ತೀವಿ. ತಪ್ಪು ನೀವು ಹೇಳ್ತಿರೋದು, ರಾಂಗ್. ನಾನು ಹಾಗೆ ಅಂದ್ಕೊಂಡ್ಬಿಟ್ಟಿದ್ದೆ, ಅಷ್ಟಾಗ್ಬಿಡುತ್ತೆ. ಆದರೆ ನಾವು ವಿರೇಚನ ಬೇಕು, ಇನ್ನೂ ಆರೋಗ್ಯ ಚೆನ್ನಾಗಿರಲಿಕ್ಕೆ ಅಂದ್ಕೊಂಡಿದ್ದೆ. ಬಟ್ ಆ ವಿಡಿಯೋ ನೋಡಿದಾಗ ಅರ್ಥ ಆಯಿತು ನನಗೆ, ಇಷ್ಟೊಂದು ಗಲೀಜು ಇನ್ನೂ ಒಳಗಡೆ ಇದೆ ಅಂತ. ಅದೇ ನಮ್ಮ ಕಾಯಿಲೆಗೆ ಮೂಲ ಕಾರಣ. ಯಾಕೆ ಅಂದರೆ ಆ ವಿಷ ಎಲ್ಲಲ್ಲಿ ತುಂಬಿಕೊಂಡಿರುತ್ತೆ, ನೀವು ತಿನ್ನೋ ಆಹಾರವೆಲ್ಲ ವಿಷ ಆಗ್ತಾ ಇರುತ್ತೆ. ಅವಾಗ ನೀವು ತಿನ್ನೋ ಆಹಾರ, ನೀವು ಗೋಡಂಬಿ, ದ್ರಾಕ್ಷಿ, ಒಳ್ಳೆ ಸಾತ್ವಿಕ ಆಹಾರ ಸೇವನೆ ಮಾಡಿರ್ತೀರಿ ನೀವು, ಆದರೂ ಕೂಡ ಅದು ವಿಷ ಆಗಿಬಿಡುತ್ತೆ. ಅದು ವಿಷ ಆಯಿತು ಅಂದರೆ ರೋಗ ಬರಬೇಕೋ ಬರಬಾರ್ದು? ಪ್ರತಿನಿತ್ಯ ನೀವು ವಿಷದ ಜೊತೆಗೆ ಅದು ಮಿಕ್ಸ್ ಆಯಿತು ಅಂತಂದರೆ 1 ಲೀಟ್ರ್ ಹಾಲಿಗೆ 1 ಹನಿ ವಿಷ ಸಾಕಲ್ವಾ ಅದು ಹಾಳಾಗಲಿಕ್ಕೆ? ಹಾಗೇ ಅಲ್ಲಿರೋ ವಿಷ ಸಾಕು ನಿಮ್ಮ ಆಹಾರವನ್ನು ಹಾಳು ಮಾಡಲಿಕ್ಕೆ. ಹಾಗಾಗಿ ಪ್ರತಿಯೊಬ್ಬರು ವರ್ಷಕ್ಕೆ 1 ಸಾರಿ ಆದರೂ ವಿರೇಚನ ಮಾಡಿಸ್ಕೋಬೇಕು. ಓಕೆ? ವಿರೇಚನ ಮಾಡಿಸ್ಕೊಂಡ್ರೆ ನಿಮಗೆ ಏನಾಗುತ್ತೆ ಅಂದರೆ ಕರಳು ಸಂಪೂರ್ಣವಾಗಿ ಶುದ್ಧಿ ಆಗುತ್ತೆ, ಯಾವುದೇ ಡ್ಯಾಮೇಜ್ ಇಲ್ಲದೇನೆ. ಅದು ಇಂಪಾರ್ಟೆಂಟ್. ಯಾವುದೇ ಡ್ಯಾಮೇಜ್ ಇಲ್ಲದೇನೆ ಸಂಪೂರ್ಣವಾಗಿ ಕರಳು ಶುದ್ಧಿ ಆಗುತ್ತೆ. ದೇಹದಲ್ಲಿ ಎಲ್ಲೆಲ್ಲಿ ಗಲೀಜು ತುಂಬಿಕೊಂಡಿರುತ್ತೆ, ಟಾಕ್ಸಿನ್ಸ್ ಎಲ್ಲ ತುಂಬಿಕೊಂಡಿರುತ್ತಲ್ಲ, ಅದು ಕೂಡ ಶುದ್ಧಿ ಆಗುತ್ತೆ. ಮಾಡರ್ನ್ ಸೈನ್ಸ್ ಪ್ರಕಾರ ಹೇಳ್ತಾರೆ, ಈಗಿರೋ ಕ್ಯಾನ್ಸರ್ಗೆ ಮೂಲ ಕಾರಣ ನೋಡಿ, ಈ ಕ್ಯಾನ್ಸರ್ ಅವ್ಯಾಹತವಾಗಿ ಬೆಳೆದಿದೆ ಗೊತ್ತಾ? ಪ್ರತಿಯೊಂದು ಊರಲ್ಲೂ ಮಿನಿಮಮ್ ನಿಮಗೆ 20-25 ಹಳ್ಳಿಯಲ್ಲೇ ಪೇಷಂಟ್ ಸಿಗ್ತಾರೆ. ಹೌದಾ? ಮತ್ತು ಕ್ಯಾನ್ಸರ್ ಬಂದ ತಕ್ಷಣ ತುಂಬ ಬೇಗನೆ ಸತ್ತೋಗ್ತಿದ್ದಾರೆ, ಚಿಕಿತ್ಸೆ ಫಲಕಾರಿ ಆಗ್ತಾ ಇಲ್ಲ. ಯಾಕೆ? ಇದೆ ಪ್ರಾಬ್ಲಮ್. ಎಲ್ಲಿದೆ ಅಂದರೆ, ಒಂದು ಕಾನ್ಫಿಡೆನ್ಸ್ ಇಲ್ಲ, ನಂಬಿಕೆ ಇಲ್ಲ ನಮ್ಮ ಮೇಲೆ ನಮಗೆ. 2ನೇದು ಆಹಾರ ಪದ್ಧತಿ ಸರಿ ಇಲ್ಲ, ಎಲ್ಲ ವಿಷಾಹಾರ ಸೇವನೆ ಮಾಡ್ತಿದ್ವಿ, ಯೋಗ ಪ್ರಾಣಾಯಾಮದ ಮಹತ್ವ ಗೊತ್ತಿಲ್ಲ, ಪಾಲನೆ ಮಾಡಲಿಕ್ಕೆ ರೆಡಿ ಇಲ್ಲ, ಆರೋಗ್ಯವನ್ನು ಕಾಪಾಡ್ಕೊಳ್ತಿಲ್ಲ, ಕರಳು ಶುದ್ಧಿ ಇಲ್ಲ. ಕರಳು ಶುದ್ಧಿ ಮಾಡ್ಕೊಳ್ತೇನೆ ನೀವು ಎಷ್ಟೇ ಔಷಧಿಗಳನ್ನು ಸೇವನೆ ಮಾಡಿದರೂ ಕೂಡ ಅದು ಉಪಯೋಗ ಎಲ್ಲ ಆಗುತ್ತೆ ನಿಮಗೆ. ನೀವು ಲೈಫ್ ಲಾಂಗ್ ನುಂಗ್ತಾನೆ ಇರ್ತೀರಿ ಮಾತ್ರೆಗಳು, ಅದ್ರ ಉಪಯೋಗ ಆಗಲ್ಲ. ಕರಳು ಶುದ್ಧಿ ಆದಾಗ ಮಾತ್ರ ಅದು ಉಪಯೋಗ ಆಗೋದು. ಹಾಗಾಗಿ ವರ್ಷಕ್ಕೆ 1 ಸಾರಿ ಆದರೂ ಒಂದು ಕ್ಲಾಸಿಕಲ್ ವಿರೇಚನ ಅಂತ ಹೇಳ್ತೀವಿ ನಾವು ನಮ್ಮ ಆಯುರ್ವೇದದಲ್ಲಿ. ಆ ಕ್ಲಾಸಿಕಲ್ ವಿರೇಚನವನ್ನು ನಾವು ಮಾಡಿಸ್ಕೋಬೇಕು. ಓಕೆ? ವಾರಕ್ಕೆ 1 ಸಾರಿ ಆದರೂ ನಮ್ಮ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ಅಭ್ಯಂಗ ಮಾಡ್ಕೋಬೇಕು ನಾವು. ಸರ್ವಾಂಗ ಅಭ್ಯಂಗ ಅಟ್ಲೀಸ್ಟ್ ಆಗಲಿಲ್ವ ತಿಂಗಳಿಗೆ 1 ಸಾರಿ ಆದರೂ ಅಭ್ಯಂಗ.
ಈಗ ನಾವು ಹಬ್ಬಕ್ಕೆಲ್ಲ ನಾವು ಎಣ್ಣೆ ಹಚ್ಚಿ ಸ್ನಾನ ಮಾಡ್ತೀವಿ ಅಲ್ವಾ? ಯಾಕೆ ಮಾಡ್ತೀವಿ ಎಣ್ಣೆ ಸ್ನಾನ ಹೇಳಿ? ಸುಮ್ಮನೆ ಎಣ್ಣೆ ಸ್ನಾನ ಅಲ್ಲ ಒಳ್ಳೆಯದು ಅಂತ. ಅದರ ಉಪಯೋಗ ಏನು ಅಂದರೆ, ಎಣ್ಣೆಯಲ್ಲಿ ಒಂದು ಕ್ವಾಲಿಟಿ ಇದೆ. ಏನು? ದೇಹದ ಒಳಗೋಗುತ್ತೆ. ನೀವು ಚೆನ್ನಾಗಿ ಎಣ್ಣೆಯನ್ನು ಉಜ್ಜಿದಾಗ, ಒಂದು ಫೋರ್ಸಿಂದ ಉಜ್ಜಿದಾಗ ಅಲ್ಲಿ ಉಷ್ಣತೆ ಉತ್ಪತ್ತಿಯಾಗುತ್ತೆ. ಯಾವಾಗ ಆ ಉಷ್ಣತೆ ಉತ್ಪತ್ತಿಯಾಗುತ್ತೆ, ಎಣ್ಣೆ ಎಲ್ಲ ಒಳಗಡೆ ಹೋಗುತ್ತೆ. ಹೌದಾ? ಎಣ್ಣೆ ಎಲ್ಲ ಒಳಗಡೆ ಹೋದ ತಕ್ಷಣ ಅಲ್ಲಿರೋ ಟಾಕ್ಸಿನ್ಸನ್ನೆಲ್ಲ ಕ್ಯಾಚ್ ಮಾಡುತ್ತೆ. ಅದು ಎಲ್ಲ ವಿಷಕಾರಿಕ ದ್ರವ್ಯಗಳನ್ನು ಅದು ಕ್ಯಾಚ್ ಮಾಡಿ, ಆ ನಂತರ ನೀವು ಸ್ಟೀಮ್ ತೊಗೊತೀರಲ್ವ, ಆವಾಗ ಅದು ಹೊರಗಡೆ ಹಾಕುತ್ತೆ. ಆವಾಗ ನಿಮ್ಮ ದೇಹದಲ್ಲಿರೋ ಎಲ್ಲ ವಿಷಕಾರಿಕ ಪದಾರ್ಥಗಳು ಹೊರಗಡೆ ಹೋಗುತ್ತೆ. ಈ ಸ್ಟ್ರೀಮ್ ಲೈನ್ ಸ್ಟಾರ್ಟ್ ಆಗುತ್ತೆ. ಈ ಸ್ವೆಟ್ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನೀವು ಯೋಗ ಮಾಡಿದಾಗ, ಪ್ರಾಣಾಯಾಮ ಮಾಡಿದಾಗ, ತುಂಬ ದೂರ ನಡಿಗೆ ನಡೆದಾಗ ಯಾವಾಗ ಸ್ವೆಟ್ ಆದಾಗ ಹೆಂಗೆ ಸ್ವೆಟ್ ಹೊರಗಡೆ ಬರುತ್ತೆ, ಆ ರೀತಿ ಸ್ವೆಟ್ ಹೊರಗಡೆ ಬಂದಾಗ ಅದು ಒಂದು ವಿಷವನ್ನು ತೆಗೆಯೋ ಪ್ರಕ್ರಿಯೆ, ನಮ್ಮ ದೇಹದಲ್ಲಿರೋ ಮಲವನ್ನು ತೆಗೆಯೋ ಪ್ರಕ್ರಿಯೆ. ಹಾಗಾಗಿ ನಾವು ಅಭ್ಯಂಗವನ್ನು ಕೂಡ ಮಾಡಿಸ್ಕೋಬೇಕು. ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸರ್ವಾಂಗ ಅಭ್ಯಂಗ ಆಯಿತು ಅಂತಂದರೆ ದೇಹ ಸದೃಢವಾಗಿರುತ್ತೆ. ಆಗಿನ ಕಾಲದಲ್ಲಿ ಮಕ್ಕಳಿಗೆ ಹರಳೆಣ್ಣೆ ಹಾಕಿ ಸ್ನಾನ ಮಾಡಿಸೋರು, ಗೊತ್ತಾ? ತುಂಬ ಗಟ್ಟಿಯಾಗಿರ್ತಿದ್ರು ಮಕ್ಕಳು, ತುಂಬ ಸ್ಟ್ರಾಂಗ್ ಆಗಿರ್ತಿದ್ರು, ಮೂಳೆಗಳು ಗಟ್ಟಿಯಾಗಿರ್ತಿದ್ವು, ಎಲ್ಲ ತುಂಬ ಸ್ಟ್ರಾಂಗ್ ಆಗಿರ್ತಿದ್ರು. ಈಗಿನ ಮಕ್ಕಳು ಹೇಗಿದ್ದಾರೆ ನೋಡಿ, ಬೇಬಿ ಆಯಿಲ್ ಹಚ್ಚಿ ಹೇಗಿದ್ದಾರೆ, ಹೌದಾ? ಸೊ ಹಾಗಾಗಿ ನಮ್ಮ ಆಯುರ್ವೇದ ಪದ್ಧತಿಗಳು ಹೇಗಿದೆ ಅಂತಂದರೆ, ಸೊ ಸಂಪೂರ್ಣವಾಗಿ ನಿಮ್ಮ ದೇಹದಿಂದ ರೋಗಗಳನ್ನು ಹೊರಗಡೆ ಹಾಕಲಿಕ್ಕೆ ಏನು ಬೇಕು, ಎಲ್ಲ ರೀತಿಯ ಔಷಧಿಗಳು ಆಯುರ್ವೇದದಲ್ಲಿದೆ. ಮೊದಲನೇ ಹಂತ ಏನು? ಇವೆಲ್ಲ ನಾವು ಸರಿಯಾಗಿ ಇಟ್ಕೋಬೇಕು. ಹೌದಾ? ಏನು? ಪ್ರತಿನಿತ್ಯ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಯೋಗ, ಪ್ರಾಣಾಯಾಮ, ಆಹಾರ ಪದ್ಧತಿ, ಒಂದು ಜೀವನ ಶೈಲಿ. ಹೇಳಿದ್ನಲ್ವ ನಾನು, ಬೆಳಗ್ಗೆ ಬೇಗ ಎದ್ದೇಳೋದು, ರಾತ್ರಿ ಬೇಗ ಮಲಗೋದು, ಟಿ ವಿ ನೋಡೋದು ಕಡಿಮೆ ಮಾಡಬೇಕು, ಮೊಬೈಲ್ ನೋಡೋದು ಕಡಿಮೆ ಮಾಡಬೇಕು, ಪುಸ್ತಕಗಳನ್ನು ಓದಬೇಕು, ಒಳ್ಳೆಯ ಪದ್ಧತಿಗಳನ್ನು ಇವೆಲ್ಲ ರೂಢಿ ಮಾಡ್ಕೋಬೇಕು. ನಾವು ಪ್ರತಿನಿತ್ಯ ಧ್ಯಾನ ಮಾಡಬೇಕು, ಒಳ್ಳೆಯ ಯೋಚನೆಗಳನ್ನು ಮಾಡಬೇಕು. ಓಕೆ, ಪಾಸಿಟಿವ್ ಥಿಂಕಿಂಗ್ ತುಂಬ ಇಂಪಾರ್ಟೆಂಟು. ಇವೆಲ್ಲ ಮಾಡಿ ಆನಂತರ ನಮಗೆ ಕಡಿಮೆ ಆಗಲಿಲ್ಲ ಅಂದಾಗ ಔಷಧ ಮೊರೆ ಹೋಗಲೇಬೇಕಾಗುತ್ತೆ.